ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಿದ್ದರಾಮಯ್ಯ ಮೇಲೆ ದಿಲ್ಲಿ ನಾಯಕರು ಅಕ್ಷರಶಃ ಕಣ್ಣಿಟ್ಟು ಕೂತಿದ್ದಾರೆ. ದಿಲ್ಲಿ ನಾಯಕರ ಕಣ್ಣು ಈಗ ಸಿದ್ದರಾಮಯ್ಯ ಕಡೆ ಬಿಟ್ರೆ ಬೇರೆಲ್ಲೂ ನೋಡ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಒಂದೊಂದು ಹೆಜ್ಜೆಯನ್ನು ದಿಲ್ಲಿ ನಾಯಕರು ಸೂಕ್ಷ್ಮವಾಗಿ ಅವಲೋಕಿಸ್ತಿದ್ದಾರೆ. ಸಿದ್ದು ಏನ್ ಮಾಡ್ತಿದ್ದಾರೆ, ಸಿದ್ದರಾಮಯ್ಯ ಅವರ ಕಾರ್ಯತಂತ್ರ ಏನು, ಸಿದ್ದು ಏನೆಲ್ಲ ಹೇಳಿಕೆ ನೀಡ್ತಾರೆ, ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆಯ ಹಿಂದೆ ಏನೆಲ್ಲ ಅರ್ಥ ಇದೆ, ಇದು ಪಕ್ಷಕ್ಕೆ ಹೇಗೆ ಹೊಡೆತ ಕೊಡಬಹುದು, ಸಿದ್ದು ಮಾಡ್ತಾ ಇರೋ ಮುಂದಿನ ಯೋಜನೆಗಳೇನು, ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರೋ ಬೆಳವಣಿಗೆ ಏನು, ಹೀಗೆ ಎಲ್ಲವನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಅದರಲ್ಲೂ ಅಹಿಂದ ಸಮಾವೇಶಕ್ಕೆ ಸಿದ್ದರಾಮಯ್ಯ ಕೈ ಹಾಕ್ತಾ ಇದ್ದಂತೆ ದಿಲ್ಲಿ ನಾಯಕರು ಅಕ್ಷರಶಃ ದಂಗಾಗಿ ಹೋಗಿದ್ದಾರೆ. ಮುಂದೆ ಹೇಗಪ್ಪ ಅನ್ನೋ ಚಿಂತೆಗೆ ಬಿದ್ದಿದ್ದಾರೆ. ಹೀಗಾಗಿಯೇ ಸ್ವತಃ ಹೈಕಮಾಂಡ್ ನಾಯಕರೇ ಈಗ ಸಿದ್ದು ಮುನಿಸು ತಣಿಸೋದಕ್ಕೆ ನಿಂತಿದ್ದಾರೆ. ನಿನ್ನೆ ಒಂದು ಸುತ್ತಿನ ಮಹತ್ವದ ಮಾತುಕತೆ ನಡೆದಿದೆ. ನಿಮ್ಮೆಲ್ಲ ಬೇಡಿಕೆಯನ್ನ ಈಡೇರಿಸ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಸಿದ್ದು ಅತ್ಯಂತ ಹೆಜ್ಜೆ ಹಾಕದಂತೆ ನೋಡ್ಕೊಳ್ಳೋದಕ್ಕೆ ದಿಲ್ಲಿ ಪಡೆ ಮುಂದಾಗಿದೆ. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ಕಳೆದೊಂದು ವಾರದಿಂದ ರಾಜ್ಯ ರಾಜಕೀಯದಲ್ಲಾಗ್ತಾ ಇರೋ ಸುದ್ದಿ ಅಂದ್ರೆ ಅದು ಅಹಿಂದ ಸಮಾವೇಶ. ಮುಂದಿನ ತಿಂಗಳು 6ನೇ ತಾರೀಕು ಅಹಿಂದ ಸಮಾವೇಶ ನಡೆಯಲಿದೆ. ಈ ಅಹಿಂದ ಸಮಾವೇಶದಲ್ಲಿ ಲಕ್ಷಾಂತರ ಜನ ಸೇರಲಿದ್ದು ನಾನು ಕೂಡ ಭಾಗಿಯಾಗ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಇದು ದಿಲ್ಲಿ ನಾಯಕರ ನಿದ್ದೆಗೆಡಿಸುವಂತೆ ಮಾಡಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಇವತ್ತು ಅಹಿಂದ ನಾಯಕರಾಗಿ ಬೆಳೆದು ನಿಂತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣವೇ ಈ ಅಹಿಂದ ಯಾತ್ರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರೋದಿಕ್ಕೂ ಮೊದಲು JDS ನಲ್ಲಿದ್ದವರು, ದೇವೇಗೌಡ ಅವರ ಶಿಷ್ಯ ಅಂತ ಗುರುತಿಸಿಕೊಂಡವರು, ಆಗಿನ ದಿನಗಳಲ್ಲೇ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದವರು. ಸಿದ್ದರಾಮಯ್ಯ JDS ತೊರೆಯೋ ಹೊತ್ತಲ್ಲಿ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ರಚನೆಯಾಗಿತ್ತು. ಅವತ್ತು ದೇವೇಗೌಡರು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯ CM ಆಗಬಹುದಿತ್ತು. ದೇವೇಗೌಡರು ಹಠಕ್ಕೆ ಬಿದ್ದಿದ್ರೆ JDS ನಿಂದಲೇ ಸಿದ್ದರಾಮಯ್ಯ CM ಪಟ್ಟಕ್ಕೆ ಏರ್ತಾ ಇದ್ರು. ಆದ್ರೆ ಅದ್ಯಾಕೋ ದೇವೇಗೌಡರು ಒತ್ತಡ ಹಾಕಲೇ ಇಲ್ಲ. ಇದರ ಹಿಂದೆ ನಾನಾ ಲೆಕ್ಕಾಚಾರ ಇರುತ್ತೆ, ಅದನ್ನ ಬಿಡಿಸಿ ಹೇಳೋದಿಕ್ಕಾಗಲ್ಲ ಅಷ್ಟೇ. ಬಳಿಕ CM ಸ್ಥಾನವನ್ನ ಕಾಂಗ್ರೆಸ್ಗೆ ಬಿಟ್ಕೊಟ್ಟು ಉಪಮುಖ್ಯಮಂತ್ರಿ ಸ್ಥಾನವನ್ನ ತಾವು ಇಟ್ಕೊಂಡಿದ್ರು. ಹೀಗಾಗಿ ಕಾಂಗ್ರೆಸ್ನಿಂದ ಧರ್ಮಸಿಂಗ್ ಮುಖ್ಯಮಂತ್ರಿ ಆದ್ರೆ ಸಿದ್ದರಾಮಯ್ಯ JDS ನಿಂದ ಉಪಮುಖ್ಯಮಂತ್ರಿ ಆದ್ರು. ಅಂದಿನಿಂದಲೇ ಸಿದ್ದರಾಮಯ್ಯ ಅವರ ಮುನಿಸು ಶುರುವಾಗಿದ್ದು, JDS ನಲ್ಲಿದ್ದ ತಮಗೆ ಬೇಕು ಅಂತ ಮುಖ್ಯಮಂತ್ರಿ ಸ್ಥಾನ ತಪ್ಪಿಸಿದ್ರು ಅನ್ನೋ ನೋವು ಹುಟ್ಕೊಂಡಿದ್ದು. ದಿನಗಳು ಉರುಳ್ತಾ ಇದ್ದಂತೆ ಸಿದ್ದು ಮುನಿಸು ಜಾಸ್ತಿ ಆಗೋದಕ್ಕೆ ಶುರುವಾಯಿತು. ಇನ್ನೇನು ಪಕ್ಷ ಬಿಡ್ತಾರೆ ಅನ್ನೋ ಹೊತ್ತಲ್ಲಿ ಸಿದ್ದರಾಮಯ್ಯ ಇಳಿದಿದ್ದೆ ಅಹಿಂದ ಚಳವಳಿಗೆ. ಅಹಿಂದ ಸಮಾವೇಶಗಳನ್ನ ಮೇಲಿಂದ ಮೇಲೆ ನಡೆಸೋದಕ್ಕೆ ಶುರು ಮಾಡಿದ್ರು. ಆಗಲೇ JDS ಪಕ್ಷಕ್ಕೆ ತಳಮಳ ಶುರುವಾಗಿದ್ದು, ಬಳಿಕ JDS ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡ್ರು. ಅಲ್ಲಿಂದ ಅಹಿಂದ ನಾಯಕ ಅನ್ನೋ ಪಟ್ಟವನ್ನ ತಮ್ಮ ಮೇಲೆ ಹಾಕೊಂಡ್ರು. ಈಗ ಮತ್ತೊಮ್ಮೆ ಅಹಿಂದ ಸಮಾವೇಶದ ರೂವಾರಿ ಆಗ್ತಾ ಇದ್ದಾರೆ. ಅದು ಕೂಡ CM ಸ್ಥಾನದಿಂದ ಕೆಳಗಿಳಿದಿರೋ ಹೊತ್ತು. ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋ ಹೊತ್ತು. DKಶಿ ಸಂಪುಟದಲ್ಲಿ ತಮ್ಮವರಿಗೆ ಸ್ಥಾನಮಾನ ನೀಡಿಲ್ಲ ಅನ್ನೋ ಹೊತ್ತಲ್ಲೇ ಈ ಅಹಿಂದ ಸಮಾವೇಶಕ್ಕೆ ಮುನ್ನುಡಿ ಇಟ್ಟಿದ್ದಾರೆ. ಹೀಗಾಗಿ ಸಿದ್ದು ನಡೆ ಮೇಲೆ ದಿಲ್ಲಿ ನಾಯಕರ ಕಣ್ಣು ಬಿದ್ದಿರೋದು. ಆತ್ಮೀಯರೇ, ನಿನ್ನೆಯಷ್ಟೇ ಅಖಿಲ ಭಾರತ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆದಿತ್ತು. ಈ ವೇಳೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಆದಿಯಾಗಿ ಎಲ್ಲ ದೊಡ್ಡ ದೊಡ್ಡ ನಾಯಕರು ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ರು. ಹೀಗಾಗಿ ಈ ಸಭೆ ಮೇಲೆ ಎಲ್ಲರ ಕಣ್ಣು ಬಿದ್ದಿತ್ತು. ಏನೆಲ್ಲ ಬೆಳವಣಿಗೆ ಆಗಬಹುದು, ಸಿದ್ದರಾಮಯ್ಯ ಕಡೆಯಿಂದ ಏನಾದ್ರೂ ಆಗುತ್ತಾ ಅಂತ. ಕೊನೆಗೆ ಅದೇ ರೀತಿಯೇ ಆಗೋಯ್ತು. ಸಿದ್ದರಾಮಯ್ಯ ಜೊತೆ KC ವೇಣುಗೋಪಾಲ್ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ 1-to-1 ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ ಸಿದ್ದರಾಮಯ್ಯ ತಮ್ಮ ಅಸಮಾಧಾನ ಹೊರ ಹಾಕಿದ್ದಾರೆ. ಕುರುಬ ಸಮುದಾಯದ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋದು ಸಿದ್ದರಾಮಯ್ಯ ಒತ್ತಡ ಆಗಿತ್ತು. ಆದ್ರೆ ಇದಕ್ಕೆ ಮಣೆ ಹಾಕದ ದಿಲ್ಲಿ ನಾಯಕರು ಗಾಯತ್ರಿ ಅವರನ್ನ ಆಯ್ಕೆ ಮಾಡಿದ್ರು. ಅಲ್ಲಿಂದಲೇ ಸಿದ್ದರಾಮಯ್ಯ ಮೌನಕ್ಕೆ ಜಾರಿರೋದು. ತಮ್ಮ ತ್ಯಾಗಕ್ಕೆ ದಿಲ್ಲಿ ನಾಯಕರು ಕೊಟ್ಟ ಉಡುಗೊರೆ ಇದೇನಾ ಅನ್ನೋ ಮೌನ ಯುದ್ಧ ಶುರು ಮಾಡಿರೋದು. ಈ ಎಲ್ಲ ಬೆಳವಣಿಗೆ ಮಧ್ಯೆ ಸಿದ್ದರಾಮಯ್ಯ 3 ಪ್ರಮುಖ ಕಾರ್ಯಕ್ರಮಕ್ಕೆ ಗೈರಾಗಿದ್ರು. ಮೊದಲಿಗೆ ಸಚಿವರ ಪ್ರಮಾಣ ವಚನ,
ಆಮೇಲೆ ಕಾಂಗ್ರೆಸ್ ಪಕ್ಷದ ಮಹತ್ವದ ಕಾರ್ಯಕ್ರಮ, ಬಳಿಕ ಅಧಿವೇಶನ, ಹೀಗೆ ಮೇಲಿಂದ ಮೇಲೆ ಶಾಕ್ ಕೊಡ್ತಾ ಇರೋ ಸಿದ್ದರಾಮಯ್ಯ ಅಹಿಂದ ಸಮಾವೇಶಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಇದು ದಿಲ್ಲಿ ನಾಯಕರಿಗೆ ಕೊಡ್ತಾ ಇರೋ ನೇರ ಮೆಸೇಜ್ ಅಂತ ರಾಜಕೀಯ ನಾಯಕರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಿನ್ನೆ ನಡೆದ ಸಭೆಯಲ್ಲಿ ವೇಣುಗೋಪಾಲ್ ಸಿದ್ದರಾಮಯ್ಯರನ್ನ ಮನವೊಲಿಸೋ ಕೆಲಸ ಮಾಡಿದ್ದು, ನೀವು ಹೇಳಿದವರಿಗೆ ಅಧಿಕಾರ ಕೊಡ್ತೀವಿ ಅಂತ ಮತ್ತೊಮ್ಮೆ ಭರವಸೆ ನೀಡಿದ್ದಾರಂತೆ. ಒಟ್ನಲ್ಲಿ ಸಿದ್ದರಾಮಯ್ಯ ಅವರ ಅಹಿಂದ ಸಮಾವೇಶ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿರೋದು ಸುಳ್ಳಲ್ಲ. ಜೊತೆಗೆ ಡಿಕೆ ಶಿವಕುಮಾರ್ಗೂ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇದೆ. ಯಾಕಂದ್ರೆ ಅಧಿಕಾರಕ್ಕೇರಿ 3 ತಿಂಗಳಾದ್ರೂ ನೆಮ್ಮದಿಯಾಗಿ ಸರ್ಕಾರ ನಡೆಸೋದಿಕ್ಕೆ ಆಗ್ತಾ ಇಲ್ಲ. ಅಸಮಾಧಾನ, ಆಕ್ರೋಶಗಳೇ ತುಂಬಿರೋದ್ರಿಂದ ಸರ್ಕಾರಕ್ಕೆ ತೂಗುಗತಿ ನೇತಾಡ್ತಾ ಇದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.